ಬಳ್ಳಾರಿ ಗುಂಪು ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಜಶೇಖರ್ ಏನು ಮೃತಪಟ್ಟಿದ್ದ ಕಾಂಗ್ರೆಸ್ ಕಾರ್ಯಕರ್ತ, ಆತನ ಮೃತದೇಹದಲ್ಲಿ ಪತ್ತೆಯಾದಂತಹ ಒಂದು ಗುಂಡು ಏನಿದೆ ಅದು FSLಗೆ ರವಾನೆ ಆಗಿದೆ. ಈಗ ಬಂದೂಕಿನ ಟ್ರ್ಯಾಕೇಜ್ ಏನಿದೆ, ಕಾರ್ಟ್ರೇಜ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಂದ್ರೆ ಬಳ್ಳಾರಿಯಲ್ಲಿ ಆದಂತಹ ಬ್ಯಾನರ್ ವಿಚಾರಕ್ಕೆ ಗಲಾಟೆಯಲ್ಲಿ ಈ ರಾಜಶೇಖರ್ ಮೃತಪಟ್ಟಿದ್ದ ಈತ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಲಾಗ್ತಾ ಇತ್ತು. ಆತನ ಬಾಡಿಗೆ ತಗಲಿದ್ದಂತಹ ಗುಂಡು ಏನಿತ್ತು, ಆ ಗುಂಡು ತೆಗೆದುಕೊಂಡು ಈಗ FSLಗೆ ಕಳಿಸಿದ್ದಾರೆ ಪೊಲೀಸರು. ರವಾನೆಯಾಗಿದೆ, ಅದರ ರಿಪೋರ್ಟ್ ಬರಬೇಕು. ಆ ಬಂದ ನಂತರ ಗೊತ್ತಾಗುತ್ತೆ. ಬಂದೂಕಿನ ಕಾರ್ಟ್ರೇಜ್ ವಶಕ್ಕೆ ಪಡೆದುಕೊಂಡಿದ್ದಾರಂತೆ ಪೊಲೀಸರು. ಘರ್ಷಣೆ ನಡೆದ ಸ್ಥಳದ ಎಲ್ಲ CCTV ಫುಟೇಜ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರಿಗೆ. ಇಂಚಿಂಚು ಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ರತಿ ದೃಶ್ಯದ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಪೊಲೀಸರೀಗ. ಘರ್ಷಣೆ ಸಂಬಂಧ ಹೊಸ SP ಕೂಡ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ, ಪವನ್ ಹೆಜ್ಜೂರು ಅವರು. ಮತ್ತೆ ಘರ್ಷಣೆಗೆ ಯಾವ ಕಾರಣ ಆಗಿತ್ತು, ನಿಜವಾಗ್ಲೂ ಇವರು ಹೇಳ್ತಾ ಇರುವಂಥದ್ದೇನಾ? ಇನ್ನು ಈ ಘರ್ಷಣೆಗೆ ಯಾರೇ ಕಾರಣ ಆಗಿದ್ರೂ ಕೂಡ ಅವರ ವಿರುದ್ಧ ಕ್ರಮ ಆಗುತ್ತೆ, ನಾವು ಮುಲಾಜಿಲ್ಲದೆ ಅವರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಈ ಗಲಾಟೆ ಆಗಿದ್ದು ಯಾಕೆ, ಯಾವ ವಿಚಾರಕ್ಕೆ ಅದು ಗೊತ್ತಿರುವಂಥದ್ದು. ವಾಲ್ಮೀಕಿ ಕಾರ್ಯಕ್ರಮ ಅಥವಾ ಪುತ್ಥಳಿಯ ಅನಾವರಣದ ವಿಚಾರವಾಗಿ ಬ್ಯಾನರ್ ಹಾಕ್ತಾ ಇದ್ರು. ಅದನ್ನು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಯಾರು? ನಾರಾ ಭರತ್ ರೆಡ್ಡಿ. ಅವರ್ಯಾರು? ಕಾಂಗ್ರೆಸ್ನವರು. ಕಾಂಗ್ರೆಸ್ಸೇ ಆಡಳಿತದಲ್ಲಿದೆ. ಅವರೇ ಹೇಳ್ತಾ ಇದ್ದಾರೆ ಮುಲಾಜಿಲ್ಲದೆ ಅರೆಸ್ಟ್ ಮಾಡ್ತೀವಿ ಅಂತ. ಯಾರನ್ನ ಅರೆಸ್ಟ್ ಮಾಡ್ತೀರಾ? ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಂಥವ್ರನ್ನ, ಅಥವಾ ಗಲಾಟೆಯಲ್ಲಿ ಕಲ್ತೂರದವ್ರನ್ನ, ಗುಂಡು ಹಾರಿಸಿದವ್ರನ್ನ, ಅಥವಾ ಹೊಡೆದವ್ರನ್ನ? ಇಲ್ಲ, ಅವರ ಮನೆ ಮುಂದೆ ಬ್ಯಾನರ್ ಹಾಕ್ತಾ ಇದ್ದಾರೆ, ದಾರಿಗೆ ಓಡಾಡಕ್ಕೆ ಅಡ್ಡಪಡಿಸ್ತಾ ಇದ್ದಾರೆ ಅಂತ ಹೇಳಿ ಆ ಸ್ಥಳಕ್ಕೆ ಬಂದ ಜನಾರ್ದನ ರೆಡ್ಡಿ ಅವರನ್ನ, ಇಲ್ಲ ಏನೋ ಗಲಾಟೆ ಆಗ್ತಾ ಇದೆ ಅಂತ ಬಂದಾಗ ನೋಡೋಕೆ ಬರ್ತಾರಲ್ಲ ಶ್ರೀರಾಮುಲು ಅವರನ್ನ, ಯಾರನ್ನ ಅರೆಸ್ಟ್ ಮಾಡ್ತೀರಿ ಇವತ್ತು ವಿಚಾರವಾಗಿ? ಮುಲಾಜಿಲ್ದೆ ಅರೆಸ್ಟ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಮೊದಲು ಯಾರಿಂದ ತಪ್ಪಾಗಿದೆ ಅದನ್ನು ಹುಡುಕಿ ಆಮೇಲೆ ಅವ್ರನ್ನ ಮುಲಾಜಿಲ್ದೆ ಆದರೂ ಅರೆಸ್ಟ್ ಮಾಡಿ, ಹೆಂಗಾದರೂ ಮಾಡಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ ಹೇಳ್ತಾ ಇದ್ದಾರೆ BJPಯವರು. ನಮ್ಮಿಂದ ತಪ್ಪಾಗಿದ್ರೆ ನಾವು ಒಪ್ಕೊಂತೀವಿ, ತನಿಖೆ ಮಾಡಿ ಎಲ್ಲ ವರದಿಯನ್ನು ಕಳಿಸಿ. ನಮ್ಮ ಕಡೆಯವರು ಎಷ್ಟು ಜನ ಗನ್ಮ್ಯಾನ್ ಇದ್ರು, ಅವ್ರ ಕಡೆಯವರು ಎಷ್ಟು ಜನ ಗನ್ಮ್ಯಾನ್ ಇದ್ರು, ಗೌರ್ಮೆಂಟ್ ಕೊಟ್ಟಂತಹ ಗನ್ಮ್ಯಾನ್ ಎಷ್ಟು ಜನ, ಖಾಸಗಿಯವರು ಎಷ್ಟು ಜನ, ಅವ್ರನ್ನ ಕರ್ಕೊಂಬಂದಿದ್ದು ಯಾರು, ನಮ್ಮ ಮನೆ ಮುಂದೆನೇ ಬಂದು ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿದ್ದು ಯಾರು, ಇದೆಲ್ಲದ್ರ ಬಗ್ಗೆ ತನಿಖೆ ಆಗಲಿ, ಆಮೇಲೆ ನೀವು ಏನಾದರೂ ಮಾಡ್ಕೊಳ್ಳಿ ಅಂತ ಈಗಾಗಲೇ ಹೇಳಿದರು. ಎರಡು ಬಾರಿ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿದ್ದಾರೆ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ. ಇನ್ನು ಇತ್ತ ಭರತ್ ರೆಡ್ಡಿ ಕೂಡ ಮಾತನಾಡ್ತಾ ಇದ್ದಾರೆ, ಯಾರೇ ತಪ್ಪು ಮಾಡಿದ್ರು ಸರಿ, ನಾವು ಅದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತೀವಿ, ಅವ್ರಿಗೆ ಶಿಕ್ಷೆ ಆಗುತ್ತೆ. ನಮ್ಮ ಉದ್ದೇಶ ಏನಿದೆ, ಕಾರ್ಯಕ್ರಮ ಮಾಡೋದನ್ನು ತಡೆಯೋಕಂತಾನೆ ಅವ್ರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಇಲ್ಲ ಸಲ್ಲದ ಒಂದು ಈ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಭರತ್ ರೆಡ್ಡಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ? ಕೆಲವೊಬ್ಬರು ರೋಷವಾಗಿ ಮಾತನಾಡ್ತಾ ಇದ್ದಾರೆ, ಇನ್ನು ಕೆಲವರು ಕೂಲಾಗಿ ಮಾತನಾಡ್ತಾ ಇದ್ದಾರೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಶೇಖರ್ ದೇಹಕ್ಕೆ ಹೊಕ್ಕಿದ್ದಂತಹ ಗುಂಡೇನಿತ್ತು, ಆ ಗುಂಡನ್ನು FSL ವರದಿಗೆ ರವಾನೆ ಮಾಡಲಾಗಿದೆ. ಆ ವರದಿ ಬರಬೇಕು. ಈಗ ಆ ವರದಿ ಬಂದ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಮತ್ತು ಆ ಗಲಾಟೆಯಲ್ಲಿ ಯಾರು ಹೊಡೆದಾಡ್ಕೊಂಡ್ರು, ಯಾರು ಹೊಡೆದ್ರು, ಹೆಂಗೆ ಕಲ್ಲು ತೂರಾಟ ಆಯಿತು, ಹೆಂಗೆ ಗುಂಡೇಟು ಬಿತ್ತು, ಅದೆಲ್ಲ ಕೂಡ ಚೆಕ್ ಮಾಡಬೇಕಲ್ಲ. ಅದಕ್ಕೋಸ್ಕರ ಆ ಒಂದು ಸುತ್ತಮುತ್ತ ಭಾಗದಲ್ಲಿದ್ದಂಥ ಎಲ್ಲ CCTV ಫುಟೇಜ್ಗಳನ್ನು ತೆಗೆದುಕೊಂಡಿದ್ದಾರೆ ಪೊಲೀಸರು. ವಶಕ್ಕೆ ಪಡೆದುಕೊಂಡು ಇಂಚಿಂಚಾಗಿ ನೋಡ್ತಾ ಇದ್ದಾರೆ ಹೆಂಗೆ ಗಲಾಟೆ ಮೊದಲನೇದಾಗಿ ಶುರುವಾಯಿತು, ಯಾರು ಮೊದಲು ಬಂದಿದ್ರು ಆ ಸ್ಥಳಕ್ಕೆ, ಹೆಂಗೆ ಬಂದಿದ್ರು, ಎಷ್ಟು ಜನ ಬಂದಿದ್ರು, ಯಾರ ಕಡೆಯವರಿದ್ರು. ನಾರಾ ಭರತ್ ರೆಡ್ಡಿ ಅವರ ಕಡೆಯವರು ಬಂದ ಮೇಲೆ ಜನಾರ್ದನ್ ರೆಡ್ಡಿ ರಾಮುಲು ಕಡೆಯವರು ಬಂದ್ರ, ಅಥವಾ ಮೊದಲೇ ಇವರಿದ್ರ, ಅದೆಲ್ಲವೂ ಕೂಡ ಗೊತ್ತಾಗುತ್ತೆ CCTVಯಲ್ಲಿ. ಆ ಜಾಗಕ್ಕೆ ಮೊದಲು ಬಂದವರು ಯಾರು ಅಂತ ಆ ಆಧಾರದ ಮೇಲೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಘರ್ಷಣೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಳ್ಳಾರಿಯ ನೂತನ SP ಆಗಿ ಬಂದಂತಹ ಪವನ್ ಅವರ ಸಸ್ಪೆಂಡ್ ಕೂಡ ಆಗಿದೆ. ಅದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಆದರೆ ಈಗ ಇದೇ ಬೆನ್ನಲ್ಲೇ ಸರ್ಕಾರ ಹೇಳ್ತಾ ಇದೆ, ಘರ್ಷಣೆಗೆ ಯಾರೇ ಕಾರಣ ಆಗಿದ್ರು ಸರಿ, ನಾವು ಅವರ ಮೇಲೆ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀವಿ, ಅರೆಸ್ಟ್ ಮಾಡ್ತೀವಿ, ತನಿಖೆ ಆಗುತ್ತೆ. ಸಿದ್ದರಾಮಯ್ಯ ಹೇಳಿದರು, ಯಾರು ಗಲಾಟೆಯನ್ನು ಸೃಷ್ಟಿ ಮಾಡಿದ್ರು ಅದ್ರ ಬಗ್ಗೆ ತನಿಖೆ ಆಗಲಿ, ತನಿಖೆ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ. ಇದೇ ವಿಚಾರವಾಗಿ ಈಗ ಆ ಯುವಕನ ದೇಹಕ್ಕೆ ಹೊಕ್ಕಂತಹ ಬುಲೆಟ್ ಏನಿದೆ, ಆ ಬುಲೆಟನ್ನು FSLಗೆ ರವಾನೆ ಮಾಡಲಾಗಿದೆ. ಅದರ ವರದಿಗೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ರಿಪೋರ್ಟ್ ಬರಬೇಕು. ರಿಪೋರ್ಟ್ ಬಂದ ನಂತರ ಸತ್ಯಾಂಶ ಹೊರಗೆ ಬರುತ್ತೆ. ಅದು ಯಾರು ಗುಂಡು, ಯಾರು ಆರಿಸಿದ್ದು, ಜನಾರ್ದನ ರೆಡ್ಡಿ ಕಡೆಯವರ ಅಥವಾ ನಾರಾ ಭರತ್ ರೆಡ್ಡಿ ಕಡೆಯವರು ಅಂತ ಗೊತ್ತಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.